ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡನಿಂಗ್. ಇವತ್ತು ನೋಡಿ, ಇವತ್ತು ಗಿಡದಲ್ಲಿ ಏನೇನು ಹೂವು ಬಿಟ್ಟಿದೆ ಮತ್ತು ಇವತ್ತು ಗಾರ್ಡನಲ್ಲಿ ಏನೇನು ಕೆಲಸ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಇದಕ್ಕೆ ತರಕಾರಿದು ಚಿಪ್ಪೆ ಮತ್ತು ಈರುಳ್ಳಿ ಚಿಪ್ಪೆ ಎಲ್ಲ ಸ್ವಲ್ಪ ಹಾಗೆ ಮಣ್ಣಿಗೆ ಹಾಕಿದ್ದೀನಿ. ಯಾಕಂದರೆ ಇದು ನೆಲದಲ್ಲಿರೋದಲ್ವ ಗಿಡಗಳು, ಹಾಗೆ ಗೊಬ್ಬರ ಆಗುತ್ತೆ. ಈಗ ಮಣ್ಣು ತಿರ್ಗಾ ಲೂಸ್ ಮಾಡ್ತೀವಲ್ವ ನಾವು, ಒಂದು ವಾರ ಆಯಿತು ಗೊಬ್ಬರ ಎಲ್ಲ ಕೊಟ್ಟು. ಈಗ ಇನ್ನೊಂದು 2 ದಿವಸದಲ್ಲಿ ಮಣ್ಣೆಲ್ಲ ಲೂಸ್ ಮಾಡ್ತೀವಿ. ಅವಾಗ ಮೇಲೆ ಕೆಳಗೆ ಆಗೋದಾಗ ಗೊಬ್ಬರ ಅದಾಗದೇ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಸ್ವಲ್ಪ ಈರುಳ್ಳಿ ಚಿಪ್ಪೆನೂ ನೆನೆಸಿಟ್ಟಿದ್ದೀನಿ, ಅದನ್ನು ಹಾಕಿದ್ದೀನಿ. ಅದು ಹಾಕೋವಾಗ ನಾನು ವಿಡಿಯೋ ಮಾಡಲಿಲ್ಲ. ನೆನೆಸಿಟ್ಟಿರೋದನ್ನ ನಾನು ಲಾಸ್ಟ್ ವಿಡಿಯೋದಲ್ಲೇ ತೋರಿಸಿದ್ದೀನಿ, ಅದನ್ನು ನಾನು ಗಿಡಗಳಿಗೆ ಕೊಟ್ಟಿದ್ದೀನಿ. ಮತ್ತು ನೋಡಿ, ಇವತ್ತು ಇಷ್ಟು ಹೂವು ಬಿಟ್ಟಿತ್ತು, ಪಿಂಕ್ ಕಲರ್ದು ಒಂದು 3-4 ದಿನ ಹಿಂಗೆ ಸಿಗ್ತಾನೆ ಇರುತ್ತೆ. ಮತ್ತು ಇವಾಗ ನಾವು ಗೊಬ್ಬರ ಕೊಟ್ಟು ಆಲ್ರೆಡಿ 1 ವೀಕ್ ಬರ್ತಾ ಇರೋದ್ರಿಂದ ಇವಾಗ ನಾವು ಸ್ವಲ್ಪ ಮಣ್ಣು ಮೇಲೆ ಕೆಳಗೆ ಮಾಡಿಕೊಂಡ್ರೆ ಗಿಡಗಳಿಗೆ ಸ್ವಲ್ಪ ಕೆಳಗಡೆದು ಮಾತ್ರ ಗೊಬ್ಬರ ನೀರು ಹಾಕ್ದಾಗ ಮಣ್ಣಿಗೆ ಬೆರ್ತಿರುತ್ತೆ, ಮೇಲ್ಗಡೆ ಇರೋ ಗೊಬ್ಬರ ಹಾಗೆ ಇರುತ್ತೆ. ಇವಾಗ ನಾವು ಮಣ್ಣು ಸ್ವಲ್ಪ ಉಲ್ಟಾ ಮಾಡಿಕೊಂಡ್ರೆ ಗೊಬ್ಬರ ಕೆಳಗಡೆ ಹೋಗಿ ಮೇಲ್ಗಡೆ ಆದಾಗ ಸ್ವಲ್ಪ ಇನ್ನೂ ಚೆನ್ನಾಗಿ ಗೊಬ್ಬರ ಮಣ್ಣಲ್ಲಿ ಬೆರೆತು ಗಿಡಗಳಿಗೆ ಇನ್ನೂ ಜಾಸ್ತಿ ಪೌಷ್ಟಿಕಾಂಶ ಸಿಗುತ್ತೆ. ಇದರಲ್ಲೂ ಅಷ್ಟೇ ತುಂಬ ಯೆಲ್ಲೋ ಲೀವ್ಸ್ ಆಗಿಬಿಟ್ಟಿತ್ತು, ಅದನ್ನು ಎಲ್ಲ ತೆಗ್ದಾಕ್ತೆ. ಇವಾಗ ನೋಡಿ ಮೊಗ್ಗೆಲ್ಲ ಸ್ಟಾರ್ಟ್ ಆಗ್ತಾಯಿದೆ ತುಂಬ ಚೆನ್ನಾಗಿ. ಇವಾಗ ಇದರಲ್ಲಿ ಹುಳ ಆಗಿದ್ದಿತ್ತು ಎಲ್ಲ ಯೆಲ್ಲೋ ಎಲೆಗಳೆಲ್ಲ ಉದುರೋಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಹೂವು ಇವಾಗ ನಾವು ಬಂದಾಗ ಬರೀ 1-2 ಮಾತ್ರ ಹೂವು ಸಿಗ್ತಾಯಿತ್ತು. ಇವಾಗ ಒಂದು 5-4 ಬಂದು ನಿಂತಿದೆ. ನೀನು ನೆಕ್ಸ್ಟ್ ಈ ಹುಳ ಆಗಿರೋ ಎಲೆ ಎಲ್ಲ ಉದುರೋಗಿ ಹೊಸ ಚಿಗುರು ಮತ್ತು ಹೊಸ ಇದು ಬಂದಮೇಲೆ ಇನ್ನೂ ಜಾಸ್ತಿ ಹೂವು ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ವಿಡಿಯೋ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನೋಡಿ, ಅಷ್ಟು ಹುಳ ಬಂದಿರೋದು ನಾನು ನಿಮಗೆ ತೋರಿಸಿದ್ದೆ. ಅಂಥ ಗಿಡನೂ ನಾವು ರಿಕವರಿ ಮಾಡ್ಕೋಬೋದು, ಆದರೆ ಸ್ವಲ್ಪ ಪೇಷನ್ಸಿಂದ ಕೆಲಸ ಮಾಡಬೇಕು ಗಾರ್ಡನಲ್ಲಿ. ಸ್ವಲ್ಪ ಔಷಧಿ ಹೊಡ್ಕೊಂಡು ಮತ್ತು ನೀರು ಹಾಕ್ಕೊಂಡು ಅವಕ್ಕೆ ಕ್ಲೀನಾಗಿ. ನೋಡಿ, ಇಲ್ಲಿ ವೈಟದು ಮೊಗ್ಗಿದೆ. ವೈಟದು ಅದು ನೋಡಿ ಪಿಂಕ್ ಕಲರ್ ಥರನೇ ಕಾಣ್ತಿದೆ, ಹಳ್ಳದಾಗ ಫುಲ್ಲು ವೈಟಾಗಿ ಕಾಣುತ್ತೆ. ಇಲ್ಲಿ ಡಬಲ್ ಪೆಟಲ್ದು ಇವತ್ತು ಫಸ್ಟ್ ಟೈಮು ನಾನು ಊರಿಗೆ ಬಂದಮೇಲಿಂದ ಫಸ್ಟ್ ಟೈಮ್ ಅರಳಿದೆ ಡಬಲ್ ಪೆಟಲ್ದೊಂದು. ಇನ್ನೊಂದು ಮಗ್ಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಕಲರು. ಸ್ವಲ್ಪ ಸೈಜು ಚಿಕ್ಕದೇ ಇದೆ, ಯಾಕೆಂದರೆ ಇಲ್ಲಿ ಸ್ವಲ್ಪ ಗೊಬ್ಬರ ಇದಕ್ಕೆ ಕಮ್ಮಿ ಆಗಿಬಿಟ್ಟಿತ್ತು. ನೀರು ಬಿಟ್ಟಿದ ತಕ್ಷಣ ಇದರಲ್ಲಿ ಇದ್ದಿದ್ದು ಗೊಬ್ಬರ ಎಲ್ಲ ಕನಕಾಂಬರ ಗಿಡ ಕಡೆ ಹೊರ್ಟೋಯ್ತು. ಮತ್ತು ನೋಡಿ, ಎಕ್ಸೋರನು ಅಷ್ಟೇ ತುಂಬ ಚೆನ್ನಾಗಾಗಿದೆ. ಇಲ್ಲೇ 2 ಬದನೆಕಾಯಿ ಹಾಕಿದ್ದೀನಿ ಎಕ್ಸ್ಟ್ರಾ ಗಿಡಗಳು. ಅದು ಯಾವ ಥರದ್ದು ಅಂತ ಗೊತ್ತಿಲ್ಲ. ಇದು ಗುಂಡು ಬದನೆಕಾಯಿ ವೈಟದು, ತುಂಬ ಚೆನ್ನಾಗಿ ಬರ್ತಾಯಿದೆ ಅದು. ಕನಕಾಂಬರ ನೋಡಿ, ಲಾಸ್ಟ್ ಟೈಮು ಹಾರ್ವೆಸ್ಟಿಂಗ್ ವಿಡಿಯೋ ಹಾಕಿದ್ದೆ ನಾನು. ಈ ಸತಿನೂ ಅಷ್ಟೇ. ಆ ಸತಿ 2 ಮೊಳ ಹೂವು ಆಗಿತ್ತು, ಒಂದು ಪ್ಲೇಟ್ ಫುಲ್ಲು ಹೂವು ಸಿಕ್ಕಿತ್ತು. ಈ ಸತಿ ಸ್ವಲ್ಪ ಕಮ್ಮಿ ಇದೆ, ಯಾಕಂದರೆ 2 ರೊಂಬೆ ಸ್ವಲ್ಪ ಗೊಬ್ಬರ ಜಾಸ್ತಿ ಆಗಿಬಿಟ್ಟು 2 ರೊಂಬೆ ಒಣಗೋಯ್ತು. ನೋಡಿ, ಇವತ್ತಿಷ್ಟು ದಾಸವಾಳ ಹೂವು ಸಿಕ್ಕಿತ್ತು ಮತ್ತು ಎಕ್ಸೋರ ನೋಡಿ ಒಟ್ಟಿಗೆ ಇಟ್ಟು 3 ಬ್ರಾಂಚಸ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲ ಹೂವು ಅರಳಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೊಂದು 2-3 ದಿವಸ ಬಿಟ್ಟರೆ ಎಲ್ಲ ಫ್ಲವರ್ಸು ಅರಳಿರುತ್ತೆ, ಆಮೇಲೆ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಹಾಗೆ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ರೈನ್ ಲಿಲ್ಲಿ ತುಂಬಾ ಮೊಗ್ಗಿದೆ ಮತ್ತು 2 ಹೂವು ಅರಳಿದೆ. ಇನ್ನು ಸೇವಂತಿಗೆ ಗಿಡನೂ ಚೆನ್ನಾಗಿ ಹತ್ಕೊಂಡಿದೆ, ಪುದೀನ ಒಳಗಡೆ ಇತ್ತದು ಸಪ್ರೇಟ್ ಮಾಡಿದ್ದೀನಿ ಇವಾಗ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಬರ್ತಿದೆ, ಸುಗಂಧರಾಜನೂ ಅಷ್ಟೇ. ನೋಡಿ, ಈರುಳ್ಳಿದು ಚಿಪ್ಪೆ ನೆನೆಸಿಟ್ಟಿದ್ದೀನಿ ಗಿಡಗಳಿಗೆ ಕೊಡೋಕ್ಕೆ. ಕೊಟ್ಟಾಯಿತು, ಆದರೆ ಕೊಡೋ ಟೈಮಲ್ಲಿ ನಾನು ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ. ನೋಡಿ, ಇದು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಗಿಡ ತುಂಬ ಹೂವು ಬಿಟ್ಟಿದೆ. 2 ಥರ ಪುದೀನ ಇದೆ, ಒಂದು ನಾಟಿ ಪುದೀನ, ಒಂದು ಪಾರಂ ಪುದೀನ. 2 ಅಷ್ಟೇ ಚೆನ್ನಾಗಿ ಬರ್ತಾಯಿದೆ. ಈ ರೀತಿ ಪಾಟ್ಸ್ ಇನ್ನೂ ಏನಾರು ಎಕ್ಸ್ಟ್ರಾ ಆದರೆ ಇಟ್ಕೊಳಕ್ಕೆ ಅಂತೇಳ್ಬಿಟ್ಟು ನಾನು ಇಟ್ಟಿಗೆ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಎಲ್ಲ ಟೈಲ್ಸ್ ಎಲ್ಲ ಇಟ್ಬಿಟ್ಟು ಗಲೀಜಾಗ್ದಂಗೆ ಪಾಟೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಅವೆಲ್ಲ ಮತ್ತು ಈ ಕಡೆ ರೈನ್ ಲಿಲಿ ಹಾಕಿದಿತ್ತು ಮತ್ತು ಚೆಂಡು ಹೂವು ಎಲ್ಲ ಬಿಟ್ಟಿತ್ತು ಲಾಸ್ಟ್ ಟೈಮು. ಇವಾಗ ಸಿಕ್ಕಾಪಟ್ಟೆ ಹುಲ್ ಬೆಳ್ಕೊಂಬಿಟ್ಟಿದೆ, ಅದನ್ನು ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ನೋಡಿ, ಇಷ್ಟಿಷ್ಟೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಮಗೆ ರೂಢಿ ಇಲ್ದಲೇ ಇರೋದ್ರಿಂದ ಒಂದೇ ಸತಿ ನಾವು ಎಲ್ಲ ಕ್ಲೀನ್ ಮಾಡಿಬಿಡ್ತೀವಿ ಅಂತ ಹೋಗೋದು ಸರಿ ಹೋಗೋಲ್ಲ. ದಿನ ಎಷ್ಟಾಗುತ್ತೋ ನಮ್ಮ ಕೈಲಿ ಅಷ್ಟೇ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಇವತ್ತು ಒಂದು ಸೈಡ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ನಾಳೆ ಇನ್ನೊಂದು ಸೈಡ್ ಕ್ಲೀನ್. ಆ ಕಡೆ ಅಂತೂ ತುಂಬ ಹೆವಿಯಾಗಿ ಹುಲ್ ಬೆಳ್ಕೊಂಡಿದೆ ನೀರು ಹೋಗೋದ್ರಿಂದ. ನೋಡಿ, ಇಷ್ಟು ಕ್ಲೀನ್ ಮಾಡಿದ್ದೀನಿ. ನೋಡಿ, ಅಷ್ಟು ಹುಲ್ ತೆಗ್ದಿದ್ದೀನಿ. ಇವಾಗ ಒಂದೇ ಕೈಯಲ್ಲಿ ಹಿಡ್ಕೊಂಡು ಮಾಡೋದ್ರಿಂದ ಕುಡ್ಲೆಲ್ಲ ಇಟ್ಕೊಂಡಿರ್ತೀವಲ್ವ, ಹಂಗಾಗಿ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ. ಹಂಗಾಗಿ ನಾನು ಸ್ವಲ್ಪನೇ ಕೆಲಸ ಮಾಡಾದ್ಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಈ ಕಡೆದೂ ಸ್ವಲ್ಪ ತೆಗ್ದಿದ್ದೀನಿ ಹುಲ್ಲು, ಆ ಕಡೆ ಇನ್ನೂ ತುಂಬ ಇದೆ ತೆಗಿಯೋಕ್ಕೆ. ರೈನ್ ಲಿಲಿ ಗೆಡ್ಡೆಗಳೆಲ್ಲ ಚೆನ್ನಾಗಿದ್ದಾವೆ,
ಹುಲ್ಲು ಮುಚ್ಕೊಂಡಿದ್ರಿಂದ ಮಳೆ ನೀರು ತೆಂಗಿನ ಮರದ ಕೆಳಗಡೆ ಬೇರೆ ಇರೋದ್ರಿಂದ ಅಷ್ಟಾಗಿ ಅದಕ್ಕೆ ನೀರು ಬಿದ್ದಿಲ್ಲ ಅನಿಸುತ್ತೆ. ಅದಕ್ಕೆ ಮೊಗ್ಗೇನು ಕಾಣಿಸ್ಲಿಲ್ಲ ನನಗೆ. ಪಾಟಲ್ಲಿರೋದ್ರಲ್ಲಿ ಮಾತ್ರ ತುಂಬ ಚೆನ್ನಾಗಿ ಮೊಗ್ಗು ಬಂದಿದೆ, ಹೂವನೂ ಅರಳಿದೆ. ಈ ವಿಡಿಯೋದಲ್ಲೇ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ಇವತ್ತು ಅರಳಿರೋ ಹೂವು. ಅದು ಎಲ್ಲ ಫುಲ್ಲು ಹೂವನೂ ಅರಳಿತ್ತು ತುಂಬ ಚೆನ್ನಾಗಿ. ಕನಕಾಂಬರ ಇವತ್ತೂ ಸ್ವಲ್ಪ ಹಾರ್ವೆಸ್ಟ್ ಮಾಡಿಕೊಂಡೆ, ಯಾಕಂದರೆ ಮಳೆ ಬರೋಂಗಾಗಿತ್ತು. ಮಳೆ ಬಂದರೆ ಕನಕಾಂಬರ ಎಲ್ಲ ಉದುರೋಗುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಗಿಡದಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಹಾರ್ವೆಸ್ಟ್ ಮಾಡಿಕೊಂಡೆ. ಆಮೇಲೆ 2 ದಿವಸ ಬೇರೆ ಆಗಿರೋ ಹೂವು ಇದ್ವು ಅರಳಿ, ಅವೆಲ್ಲ ಇನ್ನೂ ಚೆನ್ನಾಗಿದ್ದಾವೆ, ಮುಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ಇದನ್ನು ನೆನ್ನೆ ಹಾರ್ವೆಸ್ಟ್ ಮಾಡ್ಕೊಂಡು ಕಟ್ಟಿದ್ದೀನಿ. 1 ಮೊಳ ಆಗಿದೆ ಅಷ್ಟೇ. ಆದರೂ ನಮ್ಮ ಗಿಡದಲ್ಲೇ ಬೆಳೆದಿರೋದನ್ನ ಒಂದು ಖುಷಿ ಇರುತ್ತೆ. ನಾವೇ ಬೆಳೆದ್ವಿ, ನಮಗೆ ಮುಡ್ಕೊಳ್ಳೋಕೆ ಸಿಕ್ತು ಅಂದರೆ ತುಂಬ ಖುಷಿ ಆಗುತ್ತೆ. ಇವಾಗ ನೋಡಿ ಅಷ್ಟೊಂದು ದಾಸವಾಳ ಹೂವು ಸಿಗುತ್ತೆ, ನಾವೇ ನಮ್ಮ ದೇವ್ರಿಗೆ ಇಟ್ಬಿಟ್ಟು ನಾವೇ ಪೂಜೆ ಮಾಡ್ತೀವಿ. ಫ್ರೆಶ್ ಹೂವು ಮಾರ್ಕೆಟಿಂದ ತರೋದು ಅಂದರೆ ಯಾರ್ಯಾರು ಮುಟ್ಟಿರ್ತಾರೆ ಏನೋ ಗೊತ್ತಿಲ್ಲ, ಎಲ್ಲಿಂದ ಬಂದಿರುತ್ತೆ ಎಲ್ಲ. ಇಲ್ಲಿ ಅಂದರೆ ನಾವೇ ಕಿತ್ಕೊಂಡು ಹೋಗ್ತೀವಿ, ನಾವೇ ಪೂಜೆ ಮಾಡ್ತೀವಿ, ಒಂದು ಸ್ವಲ್ಪ ನೆಮ್ಮದಿ ಇರುತ್ತೆ ಮನಸ್ಸಿಗೆ. ಮತ್ತು ದಾಸವಾಳ ಗಿಡ ನೆಕ್ಸ್ಟು ಗೊಬ್ಬರ ಕೊಟ್ಟವಾಗಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕನಕಾಂಬರದ್ದು ನೋಡ್ಬೋದು ನೀವು, ನಾನು ಆಗೋಗಿರೋದೆಲ್ಲ ತೆಗಿತಾ ಇದ್ದೀನಿ, ಯಾಕಂದರೆ ಇದು ತೆಗೆದ್ರೇ ಗಿಡ ಚೆನ್ನಾಗಾಗೋದು. ಇದನ್ನೆಲ್ಲ ತೆಗೆದ್ಬಿಟ್ರೆ ನೆಕ್ಸ್ಟು ಬ್ರಾಂಚಸ್ ಬರೋಕ್ಕೆ ಮತ್ತು ಫ್ಲವರಿಂಗ್ ಆಗೋಕ್ಕೆ ತುಂಬ ಚೆನ್ನಾಗಿ ಗಿಡಗಳಿಗೆ ಹೆಲ್ಪ್ ಆಗುತ್ತೆ. ಇದಿದ್ದರೆ ಅದು ಸೀಡ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇರುತ್ತೆ, ಹಂಗಾಗಿ ನೆಕ್ಸ್ಟ್ ಹೂವು ಕಮ್ಮಿ ಆಗಿಬಿಡುತ್ತೆ. ಇದು ಹೂವು ಆಗೋಗಿರೋದನ್ನ ನಾವು ತೆಗ್ದಂಗೆ ನೆಕ್ಸ್ಟು ಹೊಸ ಬ್ರಾಂಚಸ್ ಹೊಡ್ಕೊಂಡು ಹೊಸ ಹೂವು ಆಗೋಕ್ಕೆ ಗಿಡಗಳಿಗೆ ಹೆಲ್ಪ್ ಆಗುತ್ತೆ. ನಾನು ತುಂಬಾ ಇತ್ತು, ಯಾಕಂದರೆ ಫಸ್ಟು ನಾವು ಬರೋಕ್ಕಿಂತ ಮುಂಚೆಯಿಂದನೂ ಹೂವು ಬಿಡ್ತಾ ಇತ್ತಲ್ವ, ಸ್ವಲ್ಪ ಒಣಗೋಗಿತ್ತು, ಸ್ವಲ್ಪ ಹಸ್ರುಗೆ ಇತ್ತು. ಎಲ್ಲ ನೋಡ್ಕೊಂಡು ತೆಗ್ದಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ತೆಗ್ದಿದ್ದೀನಿ, ಎಲ್ಲ ತೆಗ್ದಿದ್ದೀನಿ ಅಂತಲೂ ಹೇಳೋಕ್ಕಾಗಲ್ಲ. ಇವಾಗ ಇನ್ನೊಂದು ಕಡೆ ಗಿಡದಲ್ಲೂ ಹೂವು ಕಿತ್ಕೋತಾ ಇದ್ದೀನಿ. ಮಾತ್ರ ಸ್ವಲ್ಪ ಒಂದು ಬ್ರಾಂಚಸ್ ಒಣಗೋಗಿದೆ, ಇನ್ನು ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿದೆ. ನೋಡ್ಬೋದು ನೀವು. ನೋಡಿ ಇದನ್ನೆಲ್ಲ ನಾನು ಫುಲ್ಲು ವೀಡಿಯೋ ಹಾಕಿಲ್ಲ, ಯಾಕಂದರೆ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂದ್ಬಿಟ್ಟು ಇದನ್ನೆಲ್ಲ ಒಂದು ಪಾಟಿಗೆ ಹಾಕ್ತಾಯಿದ್ದೀನಿ. ನೆಲಕ್ಕೆ ಹಾಕಿದ್ರೆ ಯಾಕೆಂದರೆ ನಾವು ಮಣ್ಣೆಲ್ಲ ಲೂಸ್ ಮಾಡ್ತಾ ಇರ್ತೀವಿ ಮತ್ತು ತುಂಬ ಹುಲ್ಲು ಬರುತ್ತೆ, ಅದನ್ನೆಲ್ಲ ತೆಗಿತಾ ಇರ್ತೀವಿ. ನೆಲದಲ್ಲಿ ಹಾಕಿದ್ರೆ ಅಕಸ್ಮಾತ್ ಸೀಡ್ ಜರ್ನೇಟ್ ಆದ್ರೂ ಅದು ನಮಗೆ ಗೊತ್ತಿಲ್ಲದಲೇ ಮಣ್ಣು ಮಿಕ್ಸ್ ಮಾಡಿದಾಗಲ ಇಲ್ಲ ಹುಲ್ಲೆಲ್ಲ ತೆಗಿವಾಗ ಹೊಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಪಾಟ್ ಒಳಗಡೆಗೆ ಹಾಕ್ತಾಯಿದ್ದೀನಿ. ಅದೊಂದು ಸ್ವಲ್ಪ ಡ್ರೈ ಆಗಲಿ ಬೀಜ ಡ್ರೈ ಆದಮೇಲೆ ನಾನು ಅದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಮಣ್ಣು ಹಾಕ್ತೀನಿ. ಆವಾಗ ಯಾವ ಗಿಡ ಬರುತ್ತೆ ಅದು ಬರಲಿ ಅಂತ ಹೇಳ್ಬಿಟ್ಟು ಅಷ್ಟು ಇದೆ. ಅದರಲ್ಲಿ 1-2 ಆದರೂ ಸಸಿ ಬಂದರೆ ನಮ್ಗೆ ಇನ್ನೂ 2 ಕನಕಾಂಬರ ಗಿಡ ಸಿಕ್ತಂಗೆ ಆಗುತ್ತೆ. ನೋಡಿ ಇದಂತೂ ವೈಟದು ತುಂಬ ಚೆನ್ನಾಗಿ ಬರ್ತಾಯಿದೆ. ರೈನ್ ಲಿಲಿ ಅಂತೂ ಕಲರ್ ತುಂಬ ಬ್ರೈಟಾಗಿ ಕಾಣಿಸ್ತಾ ಇತ್ತು ವೈಟ್ ಬಿಟ್ಟಿರೋದ್ರಿಂದ. ಈ ರೀತಿ ಇಲ್ಲಿ ಸ್ವಲ್ಪ ಕೆಲಸಗಳು ನಡೀತದೆ. ಮತ್ತು ಸೊಪ್ಪಿನ ಬೀಜಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಇವತ್ತಿನ ವಿಡಿಯೋ ಬೆಳಗ್ಗೆನೇ ತೆಗ್ದಿದ್ದು. ಎಳೆ ಬಿಸಿಲು ಬಿದ್ದಿರೋದಕ್ಕೂ ಅದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೂವನ್ನ ಗಿಡದಿಂದ ಕೀಳೋಕ್ಕೆ ಮನಸ್ಸೇ ಬರಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟೊಂದು ಹೂವು ಬಿಟ್ಟಿದೆ ಇವತ್ತು. ಈ ಹೂವುಗಳೆಲ್ಲ ಒಂದು 2 ಡೇಸ್ ಆದರೂ ಇರುತ್ತೆ, 2-3 ಡೇಸ್ ಇರುತ್ತೆ. ಲಾಸ್ಟ್ ಡೇ ಕಿತ್ಬಿಟ್ಟು ಪೂಜೆಗೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ. ಬೆಳಗ್ಗೆನೇ ತೆಗ್ದಿದ್ದಕ್ಕೂ ಅದಕ್ಕೂ ಸೂರ್ಯನ ಕಿರಣ ಬೀಳ್ತಾ ಇರೋದಕ್ಕೂ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದ್ದಾವೆ ಹೂವುಗಳೆಲ್ಲ. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ವಿಡಿಯೋ ಲೈಕ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದೆಲ್ಲ ಆಚೆ ಇದ್ದಿದ್ದ ಗಿಡಗಳೆಲ್ಲ ಗೊಬ್ಬರ ಮಳೆ ಬಂದಿದ ಮೇಲೆ ಒಳಗಡೆ ತಂದಿಟ್ವಲ್ಲ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸೂರ್ಯನ ಬೆಳಕು ಬೀಳ್ತಾ ಇರೋದಕ್ಕೂ ಅದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೊಸ ಲೀವ್ಸ್ ಎಲ್ಲ ಓಪನ್ ಆಗ್ತಿದೆ. ಇದಂತೂ ತುಂಬ ಕಲರ್ ಬ್ರೈಟಾಗಿ ಕಾಣಿಸ್ತಿದೆ ನೋಡಿ. ಎಲ್ಲ ಹೊಸ ಬ್ರಾಂಚಸ್ ಎಲ್ಲ ಓಪನ್ ಆಗ್ತಾಯಿದೆ ಗಿಡದಲ್ಲಿ. ಅದೆಲ್ಲ ಚೆನ್ನಾಗಿ ಬಂದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಒಂದು 2 ಅವರ್ಸ್ ಎಳೆ ಬಿಸಿಲು ಬೀಳುತ್ತೆ ಗಿಡಗಳಿಗೆ ತುಂಬ ಚೆನ್ನಾಗಿ. ಅವು 3 ಹಂಗೆ ಇಟ್ಟಿದ್ದೀನಿ, ಇವೆರಡು ಸಪ್ರೇಟ್ ಇಟ್ಟಿದ್ದೀನಿ. ಯಾಕಂದರೆ ತುಂಬ ಹೈಟ್ ಇರೋ ಗಿಡಗಳಲ್ವ, ಅದಕ್ಕೆ ನೆರಳಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತೇ ಬಿಸಿಲು ಬೀಳೋದ್ರಿಂದ ದೂರ ಇಟ್ಟಿದ್ದೀನಿ ಇವೆರಡನ್ನ. ಇನ್ನೆರಡು ಚಿಕ್ಕ ಗಿಡಗಳನ್ನ ಡೋರ್ ಎಂಟ್ರೆನ್ಸಲ್ಲಿ ಇಟ್ಟಿದ್ದೀನಿ. ಅದಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆ ಅಂತ. ಎಲೆಗಳೆಲ್ಲ ಇದನ್ನು ಸ್ವಲ್ಪ ಒದ್ದೆ ಬಟ್ಟೆ ಮಾಡ್ಕೊಂಡು ಒರೆಸ್ಕೋತಾ ಇರಬೇಕು ಅವಾಗವಾಗ, ಇಲ್ಲಾಂದರೆ ಹುಳಗಳು ಲಾಸ್ಟ್ ಟೈಮ್ ತೋರಿಸಿದ್ನಲ್ವ ನಾನು ಇಲ್ಲಿ ಊರಿಗೆ ಬಂದಾಗ ಗಿಡಗಳು ಕ್ಲೀನ್ ಮಾಡ್ಕೊಂಡಾಗ, ಆ ರೀತಿ